ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು. ನೀವು ವಿಡಿಯೋನ ನೋಡ್ತಾ ಇದ್ದೀರಾ. ನಾನು ರಸಮಲೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹಾಲು, ದ್ರಾಕ್ಷಿ ಗೋಡಂಬಿ, ನಿಂಬೆಹಣ್ಣು, ಏಲಕ್ಕಿ, ಫುಡ್ ಕಲರ್ ಮತ್ತು ಶುಗರ್ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ನಾನು ಒಂದು ಪ್ಯಾಕೆಟ್ ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಕುದಿ ಬಂದಮೇಲೆ ಲೆಮನ್ ಜ್ಯೂಸ್ನ ಹಾಕ್ತಾಯಿದ್ದೀನಿ. ವಿನೆಗರ್ ಅವೈಲೇಬಲ್ ಇದ್ದರೆ ವಿನೆಗರು ಹಾಕ್ಬೋದು. ನೋಡಿ, ಚೆನ್ನಾಗಿ ಒಡೆದೋಗಿದೆ ಹಾಲು. ಟ್ರೀ ಸ್ಟಿನ್ನರ್ನ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ನೀರನ್ನ ಹಾಕ್ತಾ ಇದ್ದೀನಿ. ನಾನು ಚೆನ್ನಾಗಿ ಹಿಂಡ್ಬಿಟ್ಟು ನಾನು ನೆಕ್ಸ್ಟು ನೀರನ್ನ ಹಾಕಿ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ, ಲೆಮನ್ ಫ್ಲೇವರ್ ಬರಬಾರ್ದು ಅಂತ. ನಾನಿವಾಗ ಬಟ್ಟೆಯಿಂದ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಸೊ ನಾನಿವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಪನ್ನೀರ್, ಮತ್ತು ಹಾಗೆ ಎಲ್ಲೂ ಕ್ರ್ಯಾಕ್ಸ್ ಆಗಲ್ಲ. ಸೊ ಈ ಕನ್ಸಿಸ್ಟೆಂಟ್ ಬರೋವರೆಗೂ ನಾವು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ನಾನಿವಾಗ ಗೋಲಾಕಾರಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ರೌಂಡ್ ಬಂದಿದೆ, ಎಲ್ಲೂ ಒಡೆದೋಗಿಲ್ಲ. ಸೊ ಇವಾಗ ರೆಡಿ ಆಗಿದೆ ಇದು. ನಾನೀಗ ಓವೆಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಜಸ್ಟ್ ಪ್ರೆಸ್ ಮಾಡಿದ್ದೀನಿ ಅಷ್ಟೇ. ಪಾತ್ರೆಯಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3 ಕಪ್ನ ನಾನು ನೀರು ಹಾಕ್ತಾ ಇದ್ದೀನಿ. ಸೊ ಇದನ್ನು ತುಂಬ ಬಾಯ್ಲ್ ಮಾಡಬಾರ್ದು, ಇಷ್ಟು ಸಕ್ಕರೆ ಕರಗಬೇಕಷ್ಟೇ. ನಾನು ಅದರಲ್ಲಿ ಏಲಕ್ಕಿನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ ಸಕ್ಕರೆ ಎಲ್ಲ ಎಷ್ಟು ಚೆನ್ನಾಗಿ ಕರಗಿದೆ. ನಾನಿವಾಗ ರಸಮಲೈನ ಇದರಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡಿದೆ. ಇವಾಗ ಮುಚ್ಚಳನ ಮುಚ್ತಾ ಇದ್ದೀನಿ. ಸೊ 10 ಮಿನಿಟ್ಸ್ ಹೀಗೆ ಬಿಡಬೇಕು. ಓಪನ್ ಮಾಡಿದ ಮೇಲೆ 8 ಮಿನಿಟ್ಸ್ ಹೀಗೆ ಬಿಡಬೇಕು ಸಕ್ಕರೆ ಅಂಶದಲ್ಲಿ. ಸೊ ನಾನಿವಾಗ ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನಾನೀಗ ಸೈಡಲ್ಲಿ ಇಡ್ತಿದ್ದೀನಿ ತಣ್ಣಗಾಗೋಕ್ಕೆ. ಈ ಬೌಲಲ್ಲಿ ಮಲೈನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕಿ, ಹಾಲು ಸ್ವಲ್ಪ ಕುದಿ ಬಂದಮೇಲೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೀವು ಬಾದಾಮಿ ಪೌಡ್ರನ್ನು ಸುಧಾ ಹಾಕ್ಬೋದು ಕಲರ್ಗೋಸ್ಕರ. ಇಲ್ಲಾಂದರೆ ನಾನಿಲ್ಲಿ ಫುಡ್ ಕಲರ್ನ ಹಾಕಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಪನ್ನೀರ್ನ ನಾನೀಗ ಮಲೈಯಲ್ಲಿ ಹಾಕಿ 10 ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿ ಇಡಬೇಕು. ಆದಮೇಲೆ ನಾವು ಈಗ ಬೇರೆ ಬೌಲಲ್ಲಿ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸರ್ವ್ ಮಾಡಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಹಾಕಿದರೆ ರೆಡಿ ಟು ಈಟ್ ರಸಮಲೈ. ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.